ಹಂಗೆ ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡು ಯಾರಿಗೂ ನಾವು ರಾಜಕಾರಣ ಇಲ್ಲ ಅಂತಂದರೆ ನಾವು ಸನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೊಡ್ಡ ಸಾಟಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರು ಬದುಕಿನಲ್ಲಿ ಭಾಳ ವಿಚಿತ್ರವಾದಂಥ ಅನೇಕ ಅನುಭವಗಳನ್ನು ನಾನಂತೂ ಅವ್ರ ಜೊತೆಲಿ ಇಟ್ಕೊಂಡು ಮಾಡಿದ್ದೇನೆ. ಒಂದಿನ ನಾನು ಹಿಂಗೆ ಪ್ಯಾಂಟು ಶರ್ಟ್ನ ದೊಡ್ಡದೊಳ್ಳೆ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಹಳ್ಳಿಯಿಂದ ಬಂದ್ರು ಒಳ್ಳೆ ಸ್ಕೂಲಲ್ಲಿ ಹೋದ್ರು, ಬಟ್ ಐ ವಾಸ್ ನಾಟ್ ದಿಸ್ ಒನ್. ಒಂದಿನ ಇದ್ದಂಗೆ ಅವ್ರ ಫ್ರೆಂಡ್ ಒಬ್ಬ ಆರ್ ಟಿ ನಾರಾಯಣ್ ಅಂತ ಇದ್ರು, ತಮಗೂ ಗೊತ್ತಿರಬೇಕು ಅಂತ ಕಾಣ್ತದೆ, ಭಾಳ ಜನಕ್ಕೆ ಗೊತ್ತಿದೆ ಆರ್ ಟಿ ನಾರಾಯಣ್ ಅಂತ. ಅವನ್ನ ಕರೆಸಿದ್ರು. ಒಂದಿನ ಕರೆಸ್ಬಿಟ್ಟು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ರು. ನಾನು ಹೆಂಗೆ ನೋಡ್ತಾ ಇರಂತೆ, ಬಾಯ್ಲಿ ಆರ್ ಟಿ ಬಾಯ್ಲಿ ಅಂತಂದರು. ಬಂದರು ಅವರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸ್ಕೊಡ್ರಿ, ಬಟ್ಟೆ ಹೊಲಿಸಿ ಸ್ವಲ್ಪ ಇವನಿಗೆ ಅಂತೇಳಿ. ಸೊ ಆಮೇಲೆ ಬಾಂಬೆಯಿಂದ ಕರ್ಸಿಸ್ಬಿಟ್ಟು ಅವ್ನು ಯಾರೋ ಟೈಲರ್ನ ಕರ್ಸಿಸ್ಬಿಟ್ಟು ಅವರೇ ಒಂದು 10 ಜನ ಬಟ್ಟೆ ಹೊಲಿಸ್ಬಿಟ್ಟು ನಾನು ಬಟ್ಟೆ ಹಾಕಕ್ಕೆ ಕಲ್ತಿದ್ದು ಹೆಂಗೆ ಹಾಕಬೇಕು, ಕೋಟ್ ಹೆಂಗೆ ಹಾಕಬೇಕು ಅಂತ ಕಲ್ತಿದ್ದೆ ಅವರಿಂದ. ಸುಮ್ಮನೆ ಒಡ್ಡೊಡ್ಡಾಗಿ ಹೆಂಗೋ ರಾಜಕಾರಣ ಮಾಡಿಕೊಂಡು ಬಂಗಾರಪ್ಪನ ದಡಿಲಿ ಸ್ಟೂಡೆಂಟ್ ಲೀಡರಾಗಿ ಬಂದುಬಿಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಿಂಗೆ ಕೋಟ್ ಗೀಟ್ ಹಾಕೋಬೇಕು ಅಂತೆಲ್ಲ ರೆಡಿ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಹಂಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಎಲ್ಲರೂ ತಿದ್ದಬೇಕು ಅಂತ. ಮೊನ್ನೆ ಲಾಸ್ಟಲ್ಲಿ ಒಂದಿನ ನನಗೆ ಬೈದರು, ಒಂದು 2 ವರ್ಷದಿಂದ, 3-4 ವರ್ಷದಿಂದ. ಯಾವತ್ತು ನನಗೆ ಒಂದು ಅವರಲ್ಲಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಏನಂದರೆ, ಯಾರು ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಬೈತಿರ್ಲಿಲ್ಲ ಅವರು. ಇಷ್ಟು ನಾಟ್ ಸುಮ್ಮನೆ ಮಕ್ಕ ತಿರ್ಸ್ಕೊಬಿಡೋರು, ಹಿಂಗೆ ತಿರ್ಸ್ಕೊಬಿಡೋರು. ಇಷ್ಟು ನಾಟ್ ಟ್ರಬಲ್ ಇದು ಮಾಡ್ತೀನಿ. ಆಮೇಲೆ ಒಂದಿನ ಮಾತ್ರ ಲಾಸ್ಟಲ್ಲಿ ನಾನು ಈ ಲೀಡರ್ ಆಫ್ ದಿ ಅಪೋಸಿಷನ್ ಜೈಲಿಂದ ಈಚೆ ಬಂದಮೇಲೆ ಈ ಪೇಪರ್ನೆಲ್ಲ ಈ ಲೀಡರ್ ಆಫ್ ದಿ ಅಪೋಸಿಷನ್ ವಿಚಾರ ಬರ್ತಾಯಿತ್ತು. ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟ ತಕ್ಷಣ ನಂಗೆ ಪೇಪರ್ ಕೇಳೋ, ನೀವು ಆಗ್ತಾ ಇದ್ದೀರೋ ಅಂತ. ನನಗೆ ಕಾರು ಮನೆ ಬೇಡ ಅಂತ ಅಂದ್ಬಿಟ್ಟೆ. ಪೇಪರ್ ಅವ್ರು ಹಂಗೆ ಬರೆದ್ಬಿಟ್ರು, ಟಿ ವಿ ಅವರು ಹಂಗೆ ತೋರಿಸ್ಬಿಟ್ರು. ತಕ್ಷಣ ಅವ್ರು ನೋಡಿದ್ರು ಕಾಣ್ತದೆ, ಫಾರ್ ದ ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಬಾಯ್ ಬಂದಂಗೆ, ನಿನಗೇನಾದ್ರು ಗೊತ್ತಿದೆಯಾ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದೇ ಅಶೋಕ್ ಅವ್ರು ಕೂತಿರೋ ಜಾಗ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನೀನು ಆ ಥರ ಕಾಲೇಜನ್ನು ಮಾಡೋದು ಬೇಡ. ಎಂತೆಂಥವ್ರು ಇದ್ದ ಜಾಗ ಅದು, ದೇವರಾಜರಸಿದ್ರು, ಅವರಿದ್ರು, ಇವರಿದ್ರು, ಎಲ್ಲ ಅಲಂಕರಿಸಿದ ಜಾಗ, ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತಂದರೆ ಹಂಗೆಲ್ಲ ಮಾತಾಡಬಾರ್ದು ನೀನು ಅಂತ ಅಂದ್ಬಿಟ್ಟು ಫೋನ್ ತಕ್ಕಂತ. ಆಮೇಲೆ ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಯಾವುದೋ ಅಕೇಶನ್ ಸಿಕ್ತು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿದೆ. ಆಯಿತು, ಅದು ಬೇರೆ ತೀರ್ಮಾನ. ಆಮೇಲೆ ಪಾರ್ಟಿ ಅಧ್ಯಕ್ಷನಾಗಿದ್ದು, ಕೊನೆಗೆ ಇಲ್ಲಿಗೆ ಆಯಿತು. ಸೊ ಹಂಗೆ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ತಿದ್ದಲಿಕ್ಕೆ ಸಾಧ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ, ಎಂಥ ಒಬ್ಬ ಇದನ್ನ ಹಿಡ್ದ ಈ ಲಿಫ್ಟ್ ಆಪ್ರೇಟರಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಯಾರಿಗೂ ಏಕವಚನ ಮಾತಾಡ್ತಿದ್ದಾರೆ. ಎಲ್ಲನೂ ಕೂಡ ಕಾರ್ ಹತ್ರ ಬಂದು ಹೊರಗಡೆ ಬಂದು ಕಳಿಸಿ ಕುಂಟಿಸಿ ಎಷ್ಟು ಗೌರವದಿಂದ ಕಳಿಸ್ಬೇಕೋ ಆ ರೀತಿ ಅವರು ಮಾಡ್ಕೊಂಡು ಬರ್ತಾರೆ. ಹಂಗೆ ಮರಣ ಎಂಬುದು ದುಃಖವಲ್ಲ, ಸಾಧನೆಗೆ ಸಾವಿಲ್ಲ. ಹಂಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡ್ತೀವಿ ಅನ್ನೋದು ಮುಖ್ಯ.